ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಗಿರೀಶ್ ಮಟ್ಟಣ್ಣನವರ್ ರಾಜ್ಯದ ಮಾಜಿ ಪೊಲೀಸ್ ಅಧಿಕಾರಿ, ನೇತ್ರಾವತಿ ತೀರದ ಹೋರಾಟಗಾರ. ಇವರ ಜೀವನದ ಹಾದಿ ಹೇಗಿತ್ತು ಗೊತ್ತಾ? ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ನೀಡಿದ್ದು ಯಾಕೆ? ಇವರು ಅನುಭವಿಸಿದ ಕಷ್ಟಗಳೇನು? ನೇತ್ರಾವತಿ ತೀರದ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣನವರ್ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರಾ? ಅವರಿಗೆ ಅರಬ್ ದೇಶಗಳಿಂದ, ವಿದೇಶಿ ಮಿಷನರಿಗಳಿಂದ ನೂರಾರು ಕೋಟಿ ಹಣ ಬರ್ತಾ ಇದೆಯಾ? ಎಲ್ಲ ಸತ್ಯವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ಗಿರೀಶ್ ಮಟ್ಟಣ್ಣನವರ್ ಹುಟ್ಟಿದ್ದು 1978 ಜುಲೈ 13ರಂದು ಧಾರವಾಡದಲ್ಲಿ. ಇವರ ತಂದೆ ಲೋಕನಾಥ್ ಮಟ್ಟಣ್ಣನವರ್ ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇನ್ನು ಇವರ ತಾಯಿ ನಾಗರತ್ನಮ್ಮ. ಈ ದಂಪತಿಗಳ ಇಬ್ಬರು ಮಕ್ಕಳಲ್ಲಿ ಚಿಕ್ಕವರಾಗಿ ಜನಿಸಿದ್ರು ಗಿರೀಶ್ ಮಟ್ಟಣ್ಣನವರ್. ಇವರಿಗೆ ಮಾಲತೇಶ್ ಮಟ್ಟಣ್ಣನವರೆಂಬ ಅಣ್ಣ ಕೂಡ ಇದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಹುಟ್ಟಿದ 5 ತಿಂಗಳಲ್ಲೇ ಇವರ ತಂದೆಯ ಕೆಲಸ ಪರ್ಮನೆಂಟ್ ಆಯಿತು. ಹೀಗಾಗಿ ಇಡೀ ಕುಟುಂಬ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿದ್ದ ಕ್ವಾರ್ಟರ್ಸ್ಗೆ ಶಿಫ್ಟ್ ಆದ್ರು. ಬಾಲ್ಯದ ಬಹುತೇಕ ದಿನಗಳನ್ನ ಅಲ್ಲೇ ಕಳೆದ ಗಿರೀಶ್ ಮಟ್ಟಣ್ಣನವರ್ ಬಳಿಕ ಧಾರವಾಡದ ಕರ್ನಾಟಕ ಹೈಸ್ಕೂಲ್ನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಪಡೆದ್ರು. ಓದಿನಲ್ಲಿ ಅಷ್ಟಕ್ಕಷ್ಟೇ ಇದ್ದ ಇವರು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿದ್ರು. ಬಳಿಕ ಕರ್ನಾಟಕ ಸೈನ್ಸ್ ಕಾಲೇಜಿಗೆ ಸೇರಿ BSc ಓದಿದ್ರು. ಡಿಗ್ರಿ ಓದುವಾಗ NCCನಲ್ಲಿದ್ದ ಗಿರೀಶ್ ಮಟ್ಟಣ್ಣನವರ್ ಆರ್ಮಿಗೆ ಸೇರಬೇಕು, ಸೈನಿಕನಾಗಬೇಕು ಅಂತ ಕನಸನ್ನ ಕಂಡಿದ್ರು. ಎಕ್ಸಾಮ್ ಬರೆದು ಪಾಸ್ ಕೂಡ ಆದ್ರು. ಆದರೆ ಫೈನಲ್ ರೌಂಡ್ನಲ್ಲಿ ಸೆಲೆಕ್ಟ್ ಆಗಲಿಲ್ಲ. ಇದರಿಂದ ಮಾನಸಿಕವಾಗಿ ಕುಗ್ಗಿ ಹೋದ್ರು. ನಂತರ ಸಿದ್ದರಾಮೇಶ್ವರ ಮಾರ್ಗದರ್ಶಿ ಸಂಸ್ಥೆಗೆ ಹೋಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ನಡೆಸೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಧಾರವಾಡದಲ್ಲೇ MScಯನ್ನ ಓದಿದ್ರು. ಇವರ ತಂದೆ ಲೋಕನಾಥ್ ಮಟ್ಟಣ್ಣನವರ್ ದೊಡ್ಡ ಮಗನಿಗೆ ಅಂತ PSI ಅರ್ಜಿಯನ್ನ ತಂದು ಮನೆಯಲ್ಲಿಟ್ಟಿದ್ರು. ಆದರೆ ಅಣ್ಣನಿಗೆ ಅದರಲ್ಲಿ ಆಸಕ್ತಿ ಇಲ್ಲದೆ ಇದ್ದಿದ್ರಿಂದ ಗಿರೀಶ್ ಮಟ್ಟಣ್ಣನವರ್ ಆ ಅರ್ಜಿಯನ್ನ ಫಿಲ್ ಮಾಡಿ PSI ಎಕ್ಸಾಮ್ ಅನ್ನ ಬರೆದ್ರು. ಅದರಲ್ಲಿ ಪಾಸ್ ಆಗಿ ಇಡೀ ರಾಜ್ಯಕ್ಕೆ 5ನೇ ರ್ಯಾಂಕ್ ಬಂದ್ರು. ಈ ಸಮಯದಲ್ಲಿ ಗುಜರಾತ್ನಲ್ಲಿ ಭೂಕಂಪವಾಯಿತು. ತಕ್ಷಣ ಗಿರೀಶ್ ಮಟ್ಟಣ್ಣನವರ್ ಹಾಗೂ ಸ್ನೇಹಿತರು ಧಾರವಾಡದಲ್ಲಿ ದೇಣಿಗೆ ಸಂಗ್ರಹಿಸಿ ಗುಜರಾತ್ಗೆ ಹೋದ್ರು. ಅಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಜೊತೆಗೆ ಕೈಜೋಡಿಸಿ ಕೆಲಸ ಮಾಡಿದ್ರು. ಈ ವೇಳೆ ಅಲ್ಲಿಗೆ ಬಂದಿದ್ದ ದಿನೇಶ್ ಗುಂಡೂರಾವ್ ತಮ್ಮನ್ನು ನಡೆಸಿಕೊಂಡಿದ್ದು ನೋಡಿ ತುಂಬಾ ಬೇಸರವಾಯಿತು ಎಂದು ಹೇಳಿಕೊಂಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಗುಜರಾತ್ನಿಂದ ವಾಪಸ್ ಬಂದ ನಂತರ ಮೈಸೂರಿನಲ್ಲಿ ಟ್ರೈನಿಂಗ್ ಮುಗಿಸಿದ ಇವರನ್ನ ಕಲಬುರಗಿ ಜಿಲ್ಲೆಯ ಆಳಂದ ಪೊಲೀಸ್ ಠಾಣೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಿಸಲಾಯಿತು. ಲಂಚ ಕೊಡದೆ ಕೆಲಸಕ್ಕೆ ಸೇರಿದ್ರಿಂದ ಲಂಚ ಮುಕ್ತ ಸೇವೆಯನ್ನೇ ಕೊಡಬೇಕು ಎಂದು ಪ್ರಮಾಣ ಮಾಡಿದ್ರು. ಆದರೆ ಹಣವಿಲ್ಲದೆ ಸ್ಟೇಷನ್ ನಡೆಸೋದಕ್ಕೆ ಆಗೋದಿಲ್ಲ ಅನ್ನೋದು ಬಳಿಕ ಅರ್ಥವಾಗ್ತಾ ಹೋಯಿತು. ಆರೋಪಿಗಳ ಊಟ ತಿಂಡಿ ಖರ್ಚಿನಿಂದ ಹಿಡಿದು ವೈದ್ಯಕೀಯ ಖರ್ಚಿನವರೆಗೆ ಎಲ್ಲವನ್ನ ಸಬ್ ಇನ್ಸ್ಪೆಕ್ಟರ್ ನೋಡಿಕೊಳ್ಬೇಕಿತ್ತು. ನಂತರ ಗಿರೀಶ್ ಮಟ್ಟಣ್ಣನವರ್ ಯಡ್ರಮಿ ಸ್ಟೇಷನ್ನಲ್ಲಿದ್ದಾಗ ದೊಡ್ಡ ರೌಡಿಯೊಬ್ಬನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ನಂತರ ಅವನನ್ನ ಅರೆಸ್ಟ್ ಮಾಡಿದ್ದು ಯಾಕೆ? ಧರಮ್ ಸಿಂಗ್ ಸಾಹೇಬ್ರು ಸಿಟ್ಟಾಗಿದ್ದಾರೆ ಅಂತ ಮೇಲಧಿಕಾರಿಗಳು ಒತ್ತಡ ಹೇರಿದ್ರು. ಜೊತೆಗೆ ನಾಳೆ ಸಾಹೇಬ್ರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ನೀನು ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಆದೇಶಿಸಿದ್ರು. ಮರುದಿನ ಧರಮ್ ಸಿಂಗ್ ಬಂದಿದ್ದಾಗ ಕ್ಷಮೆ ಕೇಳುವಂತೆ ವಾಕಿಟಾಕಿಯಲ್ಲಿ ಎಲ್ಲರ ಮುಂದೆ ಹೇಳಿ ಅವಮಾನ ಮಾಡಿದ್ರು. ಆದರೆ ಯಾವುದಕ್ಕೂ ಬಗ್ಗಲಿಲ್ಲ ಗಿರೀಶ್ ಮಟ್ಟಣ್ಣನವರ್. ಮರುದಿನವೇ ಟ್ರಾನ್ಸ್ಫರ್ ಆರ್ಡರ್ ಬಂತು. ಯಡ್ರಮೆಯಿಂದ ಕಲಬುರಗಿಯ ನರೋಣ ಸ್ಟೇಷನ್ಗೆ ವರ್ಗಾವಣೆಗೊಂಡ್ರು. ಇಲ್ಲೂ ತೊಂದರೆಗಳು ಮುಂದುವರೆದ್ವು. ಎಲ್ಲವನ್ನ ಸಹಿಸಿಕೊಂಡು KAS ಎಕ್ಸಾಮ್ ಅನ್ನ ಬರೆದ್ರು. ನಂತರ 2003ರಲ್ಲಿ ರಾಜ್ಯ ಮಟ್ಟದ ರೈಫಲ್ ಶೂಟಿಂಗ್ ಮಟ್ಟದಲ್ಲಿ ಗೋಲ್ಡ್ ಮೆಡಲ್ ಗೆದ್ದ ಗಿರೀಶ್ ಮಟ್ಟಣ್ಣನವರ್ ಹೆಚ್ಚಿನ ತರಬೇತಿಗಾಗಿ ಬೆಂಗಳೂರಿಗೆ ಬಂದರು. ಇದೇ ಸಮಯದಲ್ಲಿ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವದಂದು ಬೆಂಗಳೂರಿನ ಶಾಸಕರ ಭವನದಲ್ಲಿ ಸ್ಫೋಟಕಗಳನ್ನು ಇಟ್ಟರು. ಬಳಿಕ ಅನಾಮಿಕನಾಗಿ ಫೋನ್ ಮಾಡಿ ವಿಚಾರ ತಿಳಿಸಿದರು. ತಕ್ಷಣ ಪೊಲೀಸರು ಸ್ಫೋಟಕಗಳನ್ನು ಪತ್ತೆ ಹಚ್ಚಿ ಗಿರೀಶ್ ಮಟ್ಟಣ್ಣನವರ್ ಸೇರಿದಂತೆ ಒಟ್ಟು 3 ಜನರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ರಾಜಕಾರಣಿಗಳು ತಪ್ಪು ಮಾಡದಂತೆ ಹೆದರಿಸಲು ಗಿರೀಶ್ ಮಟ್ಟಣ್ಣನವರ್ ಹೀಗೆ ಮಾಡಿದ್ದು ಎನ್ನಲಾಗುತ್ತೆ. ಹೀಗಾಗಿ ಕೈದಿಗಳಿಂದ ಹಿಡಿದು ಜನಸಾಮಾನ್ಯರು, ಸಾಹಿತಿಗಳು ಎಲ್ಲರೂ ಕೂಡ ಬೆಂಬಲವನ್ನ ಸೂಚಿಸಿದ್ರು. ನಂತರ ಜಾರ್ಜ್ ಫರ್ನಾಂಡಿಸ್ ಪತ್ರ ಬರೆದು, ನಿಂತರ ಕೇಸ್ನಲ್ಲಿ ನಾನು ಕೂಡ ಜೈಲಿಗೆ ಹೋಗಿದ್ದೆ, ಆದರೆ ನಿನಗೆ ಸಿಕ್ಕಷ್ಟು ಜನಬೆಂಬಲ ನನಗೆ ಸಿಕ್ಕಿರಲಿಲ್ಲ ಅಂತ ಹೇಳಿದ್ರಂತೆ. ಜೈಲಿನಲ್ಲಿದ್ದಾಗಲೇ KAS ಪರೀಕ್ಷೆಯ ರಿಸಲ್ಟ್ ಬಂತು. 46ನೇ ರ್ಯಾಂಕ್ ಅನ್ನ ಪಡೆದಿದ್ರು. ಆದರೆ ಅಷ್ಟೊತ್ತಿಗಾಗಲೇ ಸರ್ಕಾರಿ ಕೆಲಸದ ಆಸಕ್ತಿ ಹೊರಟು ಹೋಗಿತ್ತು. 47 ದಿನಗಳ ಜೈಲು ವಾಸದ ಬಳಿಕ ಬೇಲ್ ಪಡೆದು ಹೊರ ಬಂದ್ರು. ಇವರು ಓದಲ್ಲೆಲ್ಲ ಜನ ಸೇರೋದನ್ನ ನೋಡಿ 2004ರ ವಿಧಾನಸಭೆ ಚುನಾವಣೆಗೆ ನಿಲ್ತಾನೆ. ಜೇವರ್ಗಿ ಕ್ಷೇತ್ರದಲ್ಲಿ ಧರಮ್
ಸಿಂಗ್ ವಿರುದ್ಧನೇ ನಿಲ್ತಾನೆ ಅಂತೆಲ್ಲ ಚರ್ಚೆ ಆಯಿತು. ನಂತರ ಗಿರೀಶ್ ಮಟ್ಟಣ್ಣನವರ್ 2004ರಲ್ಲಿ ಯಡಿಯೂರಪ್ಪ ಅವರ ಆಹ್ವಾನದ ಮೇರೆಗೆ ರಾಜಕೀಯಕ್ಕೆ ಬಂದರು. ಈ ಸಮಯದಲ್ಲಿ SM ಕೃಷ್ಣ ಗಿರೀಶ್ ಬಿಜೆಪಿ ಸೇರಬಾರದಿತ್ತು, ಕಮ್ಯುನಿಸ್ಟ್ ಪಕ್ಷ ಸೇರಿದ್ರೆ ನಾನು ಸೆಲ್ಯೂಟ್ ಹೊಡಿತಾ ಇದ್ದೆ ಎಂದಿದ್ರಂತೆ. ನಂತರ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ಗೆ ಲೆಕ್ಕ ಕೊಡಿ ಚಳುವಳಿ ಅಂತ ಹೆಸರನ್ನ ಇಟ್ಟು ರಾಜ್ಯದಾದ್ಯಂತ ಹೋರಾಟ ಮಾಡಿದ್ರು. ಇವರನ್ನ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿ ಮಾಡಿದ್ದ ಬಿಜೆಪಿ ಬಳಿಕ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿತು. ಗಿರೀಶ್ ಮಟ್ಟಣ್ಣನವರ್ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾಗ ನಿರ್ದೇಶಕ ಗುರುಪ್ರಸಾದ್ ಮಠ ಸಿನಿಮಾದಲ್ಲಿ ಅತಿಥಿ ಪಾತ್ರವೊಂದನ್ನು ಕೊಟ್ಟರು. ಇದಕ್ಕೆ 4 ಲಕ್ಷ ಸಂಭಾವನೆಯೂ ಸಿಕ್ತು. ನಂತರ ಯಕ್ಷ, ತಮಸ್ಸು, ತಂತ್ರ, ಭೀಮತೀರದಲ್ಲಿ ಹೀಗೆ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ರು. ಕೆಲವೊಂದು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ರು. ನಂತರ 2007ರಲ್ಲಿ ಮೈಸೂರು ಮೂಲದ ಭವ್ಯತಾ ಎಂಬುವವರನ್ನ ಮದುವೆ ಆದ್ರು. ಶಾಸಕರ ಭವನಕ್ಕೆ ಸ್ಫೋಟಕಗಳನ್ನು ಇಟ್ಟಾಗಲೇ ಭವ್ಯತಾಗೆ ಗಿರೀಶ್ ಮೇಲೆ ಪ್ರೀತಿ ಹುಟ್ಟಿತ್ತು. 5 ವರ್ಷಗಳ ಪರಿಚಯದ ಬಳಿಕ 2007ರಲ್ಲಿ ಧರ್ಮಸ್ಥಳದ ಕಲ್ಯಾಣ ಮಂಟಪವೊಂದರಲ್ಲಿ ಮದುವೆ ಆದ್ರು. ಮದುವೆಗೆ ಯಡಿಯೂರಪ್ಪ ಸೇರಿದಂತೆ ಸದಾನಂದಗೌಡ ಹಾಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದಿದ್ರು. ಮದುವೆಯ ನಂತರ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದವನ್ನ ಪಡೆದುಕೊಂಡು ಹೋಗಬೇಕು ಅನ್ನೋದು ಗಿರೀಶ್ ಅವರ ಆಸೆಯಾಗಿತ್ತು. ಅದರಂತೆ ಆಶೀರ್ವಾದವನ್ನ ಪಡೆದ್ರು. ಈ ದಂಪತಿಗಳಿಗೆ 2 ಹೆಣ್ಣು ಮಕ್ಕಳು. ನಂತರ 2008ರಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಗಿರೀಶ್ ಅವರನ್ನ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಆದರೆ ಜನರೊಂದಿಗೆ ಬೆರೆತು ಕೆಲಸ ಮಾಡ್ತಾ ಇದ್ದ ಗಿರೀಶ್ ಅವರಿಗೆ ಈ ಹುದ್ದೆ ಇಷ್ಟವಾಗಲಿಲ್ಲ. ಹೀಗಾಗಿ ಕಲಬುರಗಿಯ ಕಾಡ ನೀರಾವರಿ ಬೋರ್ಡ್ನ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಇದು ಕ್ಯಾಬಿನೆಟ್ ದರ್ಜೆಯ ಸ್ಥಾನವಾಗಿತ್ತು. ನಂತರ ಗಿರೀಶ್ ಮಟ್ಟಣ್ಣನವರಿಗೆ 2013ರ ವಿಧಾನಸಭೆ ಚುನಾವಣೆಯ ಸಮಯದಲ್ಲಿ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಕ್ಷೇತ್ರದ ಟಿಕೆಟ್ ಅನ್ನು ಕೊಡಿತು ಬಿಜೆಪಿ. ಅದರಲ್ಲಿ ಸೋತು 4ನೇ ಸ್ಥಾನವನ್ನ ಪಡೆದರು. ನಂತರ 2016ರಲ್ಲಿ ಕಳಸಾ ಬಂಡೂರಿ ಹೋರಾಟ ಮುನ್ನೆಲೆಗೆ ಬಂದಾಗ ಗಿರೀಶ್ ಮಟ್ಟಣ್ಣನವರು ಕೂಡ ಅದರಲ್ಲಿ ತೊಡಗಿಕೊಂಡಿದ್ರು. ಜೊತೆಗೆ ಕರ್ನಾಟಕ ಗೋವಾ ಗಡಿಯಲ್ಲಿ ನದಿ ನೀರಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ತಡೆಗೋಡೆಯನ್ನ ಹೊಡೆದು ಸುದ್ದಿ ಆದ್ರು. ಕಳಸಾ ಬಂಡೂರಿ ವಿಚಾರದಲ್ಲಿ ಬಿಜೆಪಿ ವಿಳಂಬ ಮಾಡಿದ್ದು ಹಾಗೆ ಪ್ರಧಾನಿ ಮೋದಿಗೆ ವಿಚಾರವನ್ನ ಮನವರಿಕೆ ಮಾಡದೇ ಇದ್ದಿದ್ರಿಂದ ಅಸಮಾಧಾನಗೊಂಡ್ರು. ರಾಜಕೀಯವೇ ಬೇಡ ಅಂತ ಹೊರಗಡೆ ಬಂದ್ರು. ಇದೇ ಸಮಯದಲ್ಲೇ ಶಾಸಕರ ಭವನಕ್ಕೆ ಸ್ಫೋಟಕ ಇಟ್ಟ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖುಲಾಸೆಗೊಂಡ್ರು. ನಂತರ 2023ರಲ್ಲಿ ನೇತ್ರಾವತಿ ತೀರದ ಪ್ರಕರಣದಲ್ಲಿ ಸಿಬಿಐ ಕೋರ್ಟ್ ತೀರ್ಪು ಕೊಟ್ಟ ಬೆನ್ನಲ್ಲೇ ಪ್ರತಿಭಟನೆಗಳು ಜೋರಾದವು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ವಿರುದ್ಧ ಕೆಲವರು ಸುಮ್ಮನೆ ಆರೋಪ ಮಾಡ್ತಾ ಇದ್ರು. ಇದು ಗಿರೀಶ್ ಮಟ್ಟಣ್ಣನವರಿಗೆ ಇಷ್ಟವಾಗ್ತಾ ಇರಲಿಲ್ಲ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ತರಿಸಿ ಅಧ್ಯಯನ ಮಾಡಿದ್ರು. ಬಳಿಕ ಹೋರಾಟಕ್ಕೆ ಇಳಿದ್ರು. ಇನ್ನು ಗಿರೀಶ್ ಮಟ್ಟಣ್ಣನವರ್ ಅವರ ಕುಟುಂಬ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ 10 ಎಕರೆಯಷ್ಟು ಅಡಿಕೆ ಮತ್ತು ಕಾಫಿ ತೋಟವನ್ನು ಹೊಂದಿದ್ದಾರೆ. ಅಲ್ಲೇ ಒಂದು ಹೋಮ್ ಸ್ಟೇ ಮತ್ತು ಚಿಕ್ಕದೊಂದು ಕ್ಯಾಂಟೀನ್ ಕೂಡ ಇದೆ. ಆರ್ಟಿಕಲ್ 370 ರದ್ದು ಮಾಡಿದ ಬಳಿಕ ಜಮ್ಮು ಕಾಶ್ಮೀರದಲ್ಲೂ ಸ್ವಲ್ಪ ಜಮೀನು ಖರೀದಿ ಮಾಡಿದ್ದಾರೆ. ಧಾರವಾಡದಲ್ಲಿ ಅನುವಂಶೀಯವಾಗಿ ಬಂದಿರುವ ಆಸ್ತಿ ಇದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ವಾಸವಿದ್ದಾರೆ. ಇನ್ನು ನೇತ್ರಾವತಿ ತೀರದಲ್ಲಿ ಗಿರೀಶ್ ಮಟ್ಟಣ್ಣನವರ್ ಹೋರಾಟ ಜೋರಾಗ್ತಿದ್ದ ಹಾಗೆ ಇವರ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಲಾಯಿತು. ಅರಬ್ ದೇಶಗಳಿಂದ ವಿದೇಶಿ ಮಿಷನರಿಗಳಿಂದ ಹಣ ಬರುತ್ತೆ ಅನ್ನೋ ಆರೋಪವಿತ್ತು. ಅದರ ಬಗ್ಗೆ ತನಿಖೆ ನಡೆಯಲಿ ಎಂದು ಗಿರೀಶ್ ಮಟ್ಟಣ್ಣನವರ್ ಓಪನ್ ಚಾಲೆಂಜ್ ಹಾಕಿದ್ರು. ನೇತ್ರಾವತಿ ತೀರದ ಪ್ರಕರಣದಲ್ಲಿ ನ್ಯಾಯ ಸಿಗೋವರೆಗೂ ಕೂಡ ಹೋರಾಡ್ತೀವಿ ಅಂತ ಗಿರೀಶ್ ಮಟ್ಟಣ್ಣನವರು ಹೇಳಿದ್ದಾರೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.